ನೋಡಿ ಈಗ ಗೋಮಾಂಸ ನೋಡಿ, ಗೋಮಾಂಸ ಮತ್ತು ಗೋಮಾಂಸದ ಕೊಬ್ಬು ವಿಚಾರದಲ್ಲಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವೇ ಆಗಿಬಿಡ್ತು. ಬ್ರಿಟಿಷರು ಏನು ಮಾಡ್ತಾರೆ, ಅದೊಂದು ತೋಪಿರುತ್ತಲ್ಲ ಬಾಯಲ್ಲಿ ಹಿಂಗೆ ಕಚ್ಚಿ ತೆಗೆಯುವಂಥ ತೋಪಿನ ತುದಿಗೆ ಗೋಮಾಂಸ ಮತ್ತು ಹಂದಿ ಮಾಂಸ ಬಳಸಿದ್ರು, ಹಂದಿ ಕೊಬ್ಬು ಬಳಸಿದ್ರು ಅನ್ನೋ ಕಾರಣಕ್ಕಾಗಿ ಹೇಗೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಶುರು ಆಗುತ್ತೆ ಗೊತ್ತಲ್ಲ ನಿಮಗೆ. ಅದು ಅಲ್ಲಿ ತನಕ ಎಲ್ಲ ಸಹಿಸ್ಕೋತಾರೆ, ಪಟ್ಟು ಗಿಟ್ಟು ಎಲ್ಲ ತಿಂತಾರೆ, ಗೀಣಿ ಎಲ್ಲ ತೆರಿಗೆ ಗಿರಿಗೆ ಎಲ್ಲ ಕಟ್ತಾರೆ. ಆದರೆ ಯಾವಾಗ ಆ ಬಾಂಬ್ಗೆ ಬಾಯಿ ಸೈನಿಕರು ಕಚ್ಚಬೇಕು ಅಂತಂದರೆ ಅದಕ್ಕೆ ಗೋಮಾಂಸ ಮತ್ತು ಗೋವಿನ ಕೊಬ್ಬು ಮತ್ತು ಹಂದಿಯ ಕೊಬ್ಬನ್ನು ಬಳಸಿದ್ರು ಅನ್ನೋ ಕಾರಣಕ್ಕಾಗಿ ಹೆಂಗೆ ರಿವೋಲ್ಟ್ ಆಗುತ್ತೆ, ಹೆಂಗೆ ಓಡಿಸ್ಬಿಡ್ತಾರೆ. ಹಾಗಾಗಿ ಇದು ಭಾವನೆಯ ಮೇಲೆ ಪರಿಣಾಮ ಬೀರುವಂಥ ದೊಡ್ಡ ಪ್ರಕ್ರಿಯೆ ಇದು. ಹಿಂದಿನ ಸರ್ಕಾರದ ವೇಳೆ ಲಡ್ಡನ್ನು ಲ್ಯಾಬ್ಗೆ ಕಳಿಸಿದ್ರು ಜಗನ್ಮೋಹನ್ ರೆಡ್ಡಿ ರೆಡ್ಡಿ ಆಗಿರ್ಬೋದು, ಆದರೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ನೆನಪಿರಲಿ. ಆತನ ತಂದೆ ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್ ನೆನಪಿರಲಿ, ರಾಜಶೇಖರ್ ರೆಡ್ಡಿ. ಲ್ಯಾಬ್ ನೀಡಿದ ವರದಿ ಕಂಡು ಬೆಚ್ಚಿ ಬೀಳ್ತಾರೆ ಭಕ್ತಾದಿಗಳು. ತಿರುಪತಿ ಲಡ್ಡುವಿನಲ್ಲಿ ಲ್ಯಾಬ್ ಹೇಳಿದ ಪ್ರಕಾರ ಗೋಮಾಂಸದ ಕೊಬ್ಬು ಪತ್ತೆಯಾಗುತ್ತೆ. ಎಸ್, ಲಡ್ಡು ತಯಾರಿಕೆಗೆ ಗೋಮಾಂಸದ ಕೊಬ್ಬನ್ನು ಬಳಕೆ ಮಾಡಲಾಗಿದೆ ಅಂತೇಳಿ ಲ್ಯಾಬ್ ಹೇಳುತ್ತೆ. ಈ ಗೋಮಾಂಸದ ಕೊಬ್ಬಿನ ಜೊತೆಗೆ ಪಾಮ್ ಆಯಿಲ್ ಬಳಕೆ ಮಾಡ್ತಾರೆ. ಗೋಮಾಂಸದ ಕೊಬ್ಬಿನ ಜೊತೆ ಫಿಶ್ ಆಯಿಲ್ ಬಳಕೆಯಾಗಿದೆ. ಗೋಮಾಂಸದ ಕೊಬ್ಬಿನ ಜೊತೆ ಸೋಯಾಬೀನ್, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಪಾಮ್ ಆಯಿಲ್ ಅಂಶ ಕೂಡ ಪತ್ತೆಯಾಗಿದೆ. ತಿರುಪತಿ ಲಡ್ಡುವಿಗೆ ಬಳಸಿದ್ದ ತುಪ್ಪದ ಪರೀಕ್ಷೆಯಲ್ಲಿ, ಅಂದರೆ ಅಲ್ಲಿ ಪರಿಶುದ್ಧವಾದ ದನದ ಹಾಲಿನಿಂದ ತಯಾರು ಮಾಡಿದಂತಹ ತುಪ್ಪದಲ್ಲೇ ಲಡ್ಡು ಆಗಬೇಕು. ಅದು ಅಲ್ಲಿ ಕಳೆದ 300 ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಒಂದು ಪದ್ಧತಿ, ವಾಡಿಕೆ, ಎಕ್ಸೆಟ್ರಾ. ಈ ನಡುವೆ ನಮ್ಮ KMF ಅಧ್ಯಕ್ಷ ಭೀಮಾ ನಾಯಕ್ ಅವರು ಮಾತಾಡ್ತಾರೆ. ಏನು ಹೇಳ್ತಾರೆ, 2020ರಿಂದ 2024ರವರೆಗೆ 2020ರಿಂದ 2024ರವರೆಗೆ TTD ಅವರು ನಂದಿನಿ ತುಪ್ಪ ಬಳಕೆ ನಿಲ್ಲಿಸಿದ್ರು. ಆಗ ಅಂದಿನ ರುಚಿಗೂ ಇಂದಿನ ರುಚಿಗೂ ವ್ಯತ್ಯಾಸ ಇದೆ ಅಂತ KMF ಅಧ್ಯಕ್ಷ ಭೀಮಾ ನಾಯಕ್ ಬಾಂಬ್ ಸಿಡಿಸಿದ್ದಾರೆ. ಯಾಕಂದರೆ ನಮ್ಮಿಂದ ಹೋಗ್ತಾ ಇತ್ತು, ಕರ್ನಾಟಕಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ, ಸುರಪುರ ಸಂಸ್ಥಾನಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ, ವಿಜಯನಗರ ಸಾಮ್ರಾಜ್ಯಕ್ಕೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ. ಹಾಗೇನೇ ತಮಿಳುನಾಡಿಗೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ. ಈ ನಡುವೆ ಒಂದಂತೂ ಪ್ರೂವ್ ಆಯಿತು, ನಮ್ಮ ನಂದಿನಿ ಹಾಲಿನಿಂದ ತಯಾರಾದಂಥ ತುಪ್ಪ ಪರಿಪೂರ್ಣವಾಗಿತ್ತು, ಈಗ ಅದು ಇಲ್ಲ ಅನ್ನೋದನ್ನು ಭೀಮಾ ನಾಯಕ್ ಹೇಳಿದ್ದಾರೆ. KMF ಅಧ್ಯಕ್ಷರು ಕೇಳಿಸ್ಕೊಂಡು, ನಾನು 2013-14ರಲ್ಲಿ ಹೋಗಿದ್ದೆ. ನಾನು ಆವಾಗ ಇಡೀ ತಿರುಪತಿ ಅಲ್ಲೇನು ಮೇಲೆ ಬೆಟ್ಟ ಇದೆ, ಇಡೀ ಬೆಟ್ಟದ ಮೇಲೆ ಘಮ 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 ಅಂತ ವಾಸನೆ ಬರೋದು, ಸ್ಮೆಲ್ ಬರೋದು. ಅಂದರೆ ಅವಾಗ ನಂದಿನಿ ತುಪ್ಪ ಬಳಕೆ ಮಾಡ್ತಾಯಿದ್ರು. ಈಗ ನಾನು ಮೊನ್ನೆನೂ ಹೋಗಿದ್ದೆ, ನಾನು 5ನೇ ತಿಂಗಳು ನಂದು ವೆಡ್ಡಿಂಗ್ ವ್ಯಾನಿವರ್ಸರಿ ಇತ್ತು, ನಾನು ಹೋಗಿದ್ದೆ. ನಾನು ಸ್ವತಃ ನಾನೇ ಅವತ್ತು 15-20 ತುಪ್ಪ ತೊಗೊಂಡೆ. ಬಟ್ ನೋಡಿ, ತಿಮ್ಮಪ್ಪನಿಗೆ ಪ್ರಾಣಿಯ ಕೊಬ್ಬು ಇರುವಂತಹ ಲಡ್ಡನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ವಿತರಿಸಲಾಗ್ತಾ ಇದೆಯಾ? ಈಗ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದೆಂಗೆ ನಾನ್ ವೆಜ್ಜು ಆ ಥರ ಈ ಥರ. ನೋಡಿ, ಭಾರತೀಯ ಪರಂಪರೆಯಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತಿದೆ. ಸಾತ್ವಿಕ, ರಾಜಸಿಕ, ತಾಮಸಿಕ ವ್ಯಕ್ತಿಗಳಿರ್ತಾರೆ, ಆಹಾರಗಳಿರುತ್ತೆ, ಸ್ವಭಾವಗಳಿರುತ್ತೆ, ದೇವತೆಗಳು ಇದ್ದಾರೆ. ಸಾತ್ವಿಕ, ರಾಜಸಿಕ, ತಾಮಸಿಕ. ಸಾತ್ವಿಕ, ರಾಜಸಿಕ, ತಾಮಸಿಕ ದೇವತೆಗಳಿರ್ತಾರೆ, ಮಂತ್ರಗಳಿರುತ್ತೆ, ಯಜ್ಞಗಳಿರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಕೆಲವರು ಇರ್ತಾರಲ್ಲ, ಕೆಲವು ದೇವರುಗಳಿಗೆ ನಾನ್ ವೆಜ್ ಬಡಿಸ್ತಾರೆ. ಅದು ಏನು ಇದಲ್ಲ, ಅದು ಅದೇ ನಾನು ಹೇಳಿದ್ನಲ್ಲ, ಸಾತ್ವಿಕ, ರಾಜಸಿಕ, ತಾಮಸಿಕ ರೀತಿಯಲ್ಲಿ. ಆದರೆ ಯಾವುದು ಸಾತ್ವಿಕ ರೀತಿಯಲ್ಲಿ ಹೋಗುತ್ತೆ ಅದರಲ್ಲಿ ಮಿಶ್ರಣ ಮಾಡುವುದಿಲ್ಲ. ಇಲ್ಲಿ ಆ ಪ್ರಾಬ್ಲಮ್. ಹಾಗಾಗಿ ಇದು ವೆಜ್ ತಿನ್ನೋರ ನಾನ್ ವೆಜ್ ತಿನ್ನೋರು ಅಂತ ಅಲ್ಲ ಪ್ರಶ್ನೆ.
ಜಗನ್ ವಿರುದ್ಧ ಸಿಎಂ ನಾಯ್ಡು ಸ್ಫೋಟಕ ಆರೋಪವನ್ನು ಮಾಡ್ತಾರೆ. ಏನು? ಜಗನ್ ಸರ್ಕಾರದ ಅವಧಿಯಲ್ಲಿ ಭಾರಿ ಅಪಚಾರವಾಗಿದೆ, ತಿರುಪತಿಯ ಲಡ್ಡು ತಯಾರಿಸುವಾಗ ಘೋರ ಅಪಚಾರವಾಗಿದೆ, ಲಡ್ಡು ಪ್ರಸಾದವನ್ನು ಶುದ್ಧ ತುಪ್ಪದಲ್ಲಿ ತಯಾರಿಸಲಾಗತ್ತೆ. ಶುದ್ಧ ತುಪ್ಪದಲ್ಲಿ. ಸಾಧಾರಣವಾಗಿ ಈ ಶುದ್ಧ ತುಪ್ಪ ಅಂತೇಳಿ ನೀವು ಹೊರಗಡೆ ಹೋದರೆ ಕೆಜಿಗ ಲೀಟ್ರಿಗೆ 1,000 ರೂಪಾಯಿನ ತಗೋತಾರೆ. ಆದರೆ ತಿರುಪತಿಯ ಲಡ್ಡು ತಯಾರಿಸಲು ಪ್ರಾಣಿ ಕೊಬ್ಬು ಬಳಕೆಯಾಗಿದೆ ಅನ್ನುವಂಥ ಆರೋಪ ಮತ್ತು ಲ್ಯಾಬ್ ರಿಪೋರ್ಟಲ್ಲಿ ಬಂದಿದೆ ಅನ್ನೋದನ್ನು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ಪ್ರಸಾದ ರೂಪದಲ್ಲಿ ನೀಡುವ ಲಡ್ಡು ಕಲುಷಿತವಾಗಿದೆ. ಐದು ವರ್ಷದಲ್ಲಿ ತಿರುಪತಿ ಪಾವಿತ್ರ್ಯತೆ ಹಾಳು ಮಾಡಿದ್ದಾರೆ. ಅನ್ನದಾನದ ಗುಣಮಟ್ಟದಲ್ಲೂ ಜಗನ್ ಸರ್ಕಾರ ರಾಜಿ ಮಾಡಿಕೊಂಡಿದೆ. ಇದೇ ವಿಚಾರದ ಬಗ್ಗೆ ಬಿಜೆಪಿ ಶಾಸಕ ಸಿ.ಟಿ. ರವಿ ಕೂಡ ಮಾತಾಡ್ತಾರೆ. ಅದನ್ನು ಹೇಳ್ತೀನಿ ಆಮೇಲೆ. ಅಂದರೆ ಅಲ್ಲಿ ಲಡ್ಡು ಏನಿದೆ ಅದಕ್ಕೆ ಪವಿತ್ರವಾದಂತಹ ತುಪ್ಪದಿಂದ ಅದನ್ನು ಮಾಡಲಾಗ್ತಾ ಇಲ್ಲ. ನೀವು ಯಾವುದಾದ್ರೂ ಪಂಡಿತರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅವರಿಗೆ ಸಾತ್ವಿಕ, ರಾಜಸಿಕ, ತಾಮಸಿಕ. ಹಾಗಾಗಿ ನಮ್ಮಲ್ಲಿ ನೋಡಿ ದೈವಾರಾಧನೆ, ದೇವರ ಆರಾಧನೆ, ದುರ್ಗೆ ಆರಾಧನೆ, ಈ ಆರಾಧನೆಗಳೆಲ್ಲ ಬೇರೆ ಬೇರೆ ಇದೆ ಇಲ್ಲಿ ನಮ್ಮ ಪರಂಪರೆಯಲ್ಲಿ. ಸೊ ಅದು ಸುಲಭದಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ಆದರೆ ತಿಮ್ಮಪ್ಪ ಆತನಿಗೆ ಯಾವುದೇ ಕಾರಣಕ್ಕೂ ಈ ಥರ ಪ್ರಾಣಿಗಳ ಕೊಬ್ಬಿನಾಂಶವಿರುವಂಥದ್ದನ್ನು ಬಳಸುವ ಹಾಗಿಲ್ಲ. ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಸಿ.ಟಿ. ರವಿ. ಕೇಳಿಸ್ಕೊಡಿ. ಹಸುವಿನ ತುಪ್ಪದ ಬದಲಿಗೆ ಅಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಪ್ರಸಾದ ತಯಾರಿಸ್ತಿದ್ರು ಅನ್ನುವಂಥ ಮಾತು ಕೇಳಿಯೇ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯಿತು. ಇಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಮಾಡುವ ಯೋಚನೆ ಆದರೂ ಹೆಂಗೆ ಬರುತ್ತೆ? ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು? ಇದೆಲ್ಲವನ್ನೂ ಕೂಡ ಸ್ವಲ್ಪ ಗಂಭೀರವಾಗಿ ತನಿಖೆ ನಡೆಸಬೇಕು. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹೇಗೆ ಅಲ್ಲಿಗೆ ಹೋಗ್ತೀವಿ, ಗಾಡಿ ಮಾಡ್ಕೊಂಡು ಹೋಗ್ತೀವಿ, ಬಸ್ ಮಾಡ್ಕೊಂಡು ಹೋಗ್ತೀವಿ, ಪ್ರೈವೇಟಾಗಿ ಹೋಗ್ತೀವಿ, ನಡ್ಕೊಂಡು ಹೋಗ್ತೀವಿ, ವಾಟ್ ಎವರ್ ಇಟ್ ಮೇ ಬಿ. ಎಷ್ಟೇ ದೊಡ್ಡ ಕ್ಯೂ ಇದ್ದರೂ ಕೂಡ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಅಲ್ವಾ? ಯಾವುದೇ ದೇವಸ್ಥಾನ. ಆದರೆ ತಿರುಪತಿಗೆ ನೀವು ಹೋಗೋಕ್ಕಾಗಲ್ಲ. ನಾನು ಹೋಗ್ಬಿಟ್ಟೆ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಹಂಗಾಗದೇ ಇಲ್ಲ ಅಂತ. ಅಲ್ಲೊಂದು ಸಿಸ್ಟಮೇ ಬೇರೆ. ಟಿಕೆಟ್ ತಗೋಬೇಕು, ಬುಕ್ಕಿಂಗ್ ಮಾಡಿರಬೇಕು, ಆಮೇಲೆ ನೀವು ಲೈನಲ್ಲಿ ಹೋಗಬೇಕಾಗಿದ್ರೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದೆ ಅದಕ್ಕೆ. ಆಮೇಲೆ ತಿರುಪತಿ ತಿಮ್ಮಪ್ಪನನ್ನು 7 ಬಾಗಿಲುಗಳಿರುತ್ತೆ. 7 ಬಾಗಿಲುಗಳ ದೂರದಿಂದ ನೋಡ್ತೀವಿ, 3 ಬಾಗಿಲಿಂದ ನೋಡ್ತೀವಿ, ಹತ್ತಿರದಿಂದ ನೋಡ್ತೀವಿ, ಬ್ರೇಕ್ ದರ್ಶನ, ಮಗದೊಂದು ಬೇರೆ ಬೇರೆ ರೀತಿಯಲ್ಲಿದೆ. ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ತಿರುಪತಿ ತಿಮ್ಮಪ್ಪನ ಪ್ರಸಾದವಾಗಿರುವಂಥ ಲಡ್ಡು ಸಿಗದೇ ಇದ್ದರೆ ಹೇಗೆ ಸತ್ಯನಾರಾಯಣ ಪೂಜೆ ಆದ ನಂತರ ಸಪಾತ ಭಕ್ಷ ಕೊಡ್ತಾರಲ್ಲ, ಅದು ಸ್ವೀಕಾರ ಮಾಡದೇ ಇದ್ದರೆ ಕಂಪ್ಲೀಟ್ ಆಗೋದಿಲ್ವಂತೆ ಸತ್ಯನಾರಾಯಣ ಪೂಜೆ. ಹಾಗೇನೆ ತಿರುಪತಿ ತಿಮ್ಮಪ್ಪನ ದರ್ಶನವಾದ ನಂತರ ವಿಶ್ವಪ್ರಸಿದ್ಧವಾದಂತಹ ಲಡ್ಡು ತೆಗೆದುಕೊಂಡು ಅದು ಕೂಡ ಅಲ್ಲಿ ತಿನ್ನೋದಿಲ್ಲ ಕೆಲವರೆಲ್ಲ, ಅದನ್ನು ಹಾಗೇ ಮನೆಗೆ ತಗೊಂಬಂದು ದೇವರ ಕೋಣೆಯಲ್ಲಿಟ್ಟು ಮತ್ತೆ ಪೂಜೆ ಮಾಡಿ ಆಮೇಲೆ ತಿಂತಾರೆ. ದೇವಸ್ಥಾನಕ್ಕೆ ಹೋಗಿ ಬರಲಿ, ಮತ್ತೊಂದು ಮನೆಯಲ್ಲಿ ಅದು ಇದ್ದರೆ ಕೆಲವರು ನಾನ್ ವೆಜ್ ತಿನ್ನೋರು ಕೂಡ ನಾನ್ ವೆಜ್ ಮಾಡೋದಿಲ್ಲ. ಹಾಗಂತ ಇದು ನಾನ್ ವೆಜ್ ಪ್ರಶ್ನೆ ಅಲ್ಲ ನಾನು ಹೇಳಿದ್ದು. ನಮ್ಮ ಭಾರತ ದೇಶದಲ್ಲಿ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರ ಪದ್ಧತಿ ಇದೆಲ್ಲ ಬೇರೆ ಬೇರೆ. ಅದು ಭಾಳ ದೀರ್ಘ ಇದೆ, ಅದು ಆಮೇಲೆ ಮಾತಾಡೋಣ. ಈಗ ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ನೀವೆಲ್ಲರೂ ಒಮ್ಮೆ ಆದರೂ ತಿರುಪತಿಗೆ ಹೋಗಿರ್ತೀರಾ, ತಿಮ್ಮಪ್ಪನ ಲಡ್ಡು ಪ್ರಸಾದವನ್ನು ಸೇವನೆ ಮಾಡಿರ್ತೀರಾ. ಆದರೆ ಅದೇ ಲಡ್ಡು ಬಗ್ಗೆ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಇದನ್ನು ಎಲ್ಲಿ ರಿಪೋರ್ಟ್ ತಗೊಂಡಿವಿ ಅಲ್ಲ, ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ತಿರುಪತಿ ಲಡ್ಡುವಿನಲ್ಲಿ
ದನದ ಕೊಬ್ಬಿನ ಅಂಶ ಇದೆ ಅನ್ನೋದನ್ನು ಲ್ಯಾಬ್ ರಿಪೋರ್ಟ್ ಬಯಲು ಮಾಡಿದೆ ಅನ್ನುವಂಥ ವಿಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ದಿಗಿಲನ್ನು ಉಂಟು ಮಾಡಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ತಿರುಪತಿ ಪ್ರಸಾದದಲ್ಲಿ ಮಾಂಸದ ಅಂಶ. ಆಂಧ್ರ ಮುಖ್ಯಮಂತ್ರಿ ಸ್ಫೋಟಕ ಆರೋಪ. ಹಿಂದೂಗಳ ನಂಬಿಕೆಗೆ ಕೊಡಲಿಪೆಟ್ಟು ಬೀಳುವಂತಹ ಆರೋಪವನ್ನ ಆಂಧ್ರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದ್ದಾರೆ. ಹಿಂದಿನ ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡುಗಳನ್ನ ತಯಾರಿಸಲು ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿದೆ ಅಂತ ఆరోపిಸಿದ್ದಾರೆ. కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు.